ಹೋಗೋರಿಗೆ ದಿನಗೂಲಿಗಳಿಗೆ ಅಥವಾ ಬಡವರಿಗೆ ಶಿಕ್ಷಣ ಸಿಗೋದು ಭಾಳ ಕಷ್ಟದ ಇವತ್ತು. ಯಾವುದೇ ರಿಸರ್ವೇಷನ್ ಇದ್ರೆ ಇವತ್ತು SC ST ರಿಸರ್ವೇಷನ್ ಇದ್ದರೂ ಎಷ್ಟು ಜನ ವಿದೇಶಕ್ಕೆ ಹೋಗಿ ಬಂದಿದ್ದಾರೆ, ಎಷ್ಟು ಜನ ಡಾಕ್ಟರ್ಸ್ ಇದ್ದಾರೆ, ಎಷ್ಟು ಜನ ಇಂಜಿನಿಯರ್ಗಳಿದ್ದಾರೆ. ಇದನ್ನು ನೋಡಿ ಹೇಳ್ರಿ. ಇವತ್ತೆಲ್ಲ ಪ್ರೊಫೆಷನಲ್ ಕೋರ್ಸ್ಗಳಲ್ಲೇ ಯಾವುದಿದ್ರೂ ಸಹಿತ ಕೇವಲ ದುಡ್ಡು ಮತ್ತೊಂದರಲ್ಲಿ ಮಾತ್ರ ಸಿಗಕ್ಕೆ ಸಾಧ್ಯ ಇದೆ. ಯಾಕಂದ್ರೆ ಇವತ್ತು ದುಡ್ಡನ್ನ ಕೈ ಕೊಟ್ಬಿಟ್ಟು ನಾವು ಖಾಸಗೀಕರಣ ಮಾಡಿಬಿಟ್ವಿ. ಖಾಸಗಿಯವ್ರಿಗೆ ಎಷ್ಟು ಮಂದಿ ಉದ್ಯೋಗ ಕೊಡ್ತಾರೆ ರೀ? ಇವೆಲ್ಲ ನೆನಪಿಟ್ಕೊಂಡು ಈ ದೃಷ್ಟಿ ಇಟ್ಕೊಂಡು ನಾವು ನಮ್ಮಲ್ಲಿ ಶಿಕ್ಷಣವನ್ನು ಹೆಚ್ಚು ಮಾಡ್ಕೊಳ್ಳೋಂಥ ವಿಚಾರ ಮಾಡಬೇಕು ವಿನಃ ಜೊತೆ ಉದ್ಯೋಗ ಸೃಷ್ಟಿ ಮಾಡುವಂಥ ಕ್ಷೇತ್ರ ಯಾವುದಪ್ಪ ಅಂತಂದ್ರೆ ನಾವು ಗಾಂಧೀಜಿಯವ್ರನ್ನ ಇವತ್ತು ಟೀಕಾ ಮಾಡ್ತೀವಿ. ಆ ಗಾಂಧೀಜಿಯವ್ರು ಹೇಳಿದಂಥ ಗ್ರಾಮ ಸ್ವರಾಜ್ಯ, ಗ್ರಾಮಗಳಿಗೆಲ್ಲ ಉದ್ಯೋಗ ಸೃಷ್ಟಿ ಆಗೋದು, ಪ್ರತಿಯೊಂದು ಪಂಚಾಯತಿಗೆ ಗೋಡೌನ್ಗಳು ಜೊತೆ ಅಲ್ಲೇ ಮಾರ್ಕೆಟ್ ಆದ್ರೆ ನಿಶ್ಚಿತವಾಗಿಯೂ ಆರ್ಥಿಕ ಭದ್ರತೆ ಬರ್ತದೆ. ಎಲ್ಲರೂ ನೀರು ಕೊಟ್ಟರೆ ಡ್ಯಾಮ್ ಸಾಕಷ್ಟು ಇದಾವೆ, ಚೆಕ್ ಡ್ಯಾಮ್ಗಳು ಮತ್ತೆ ಮಾಡಿ ನೀರು ಕೊಟ್ಟರೆ ಕಲ್ಲಾಗ ಸಹಿತ ಬೆಳೀತಾರೆ. ಜೊತೆ ಮಾರ್ಕೆಟ್ ಕೊಡೋದು, ಮಾರ್ಕೆಟ ಮತ್ತು ನೀರು ಜೊತೆಗೆ ಗೋಡೌನ್ಗಳು ಕೊಟ್ಟಿರ್ತೀವಿ. ನಿಶ್ಚಿತವಾಗಿ ಗೋಡೌನ್ಗಳಿಂದ ಸಂಗ್ರಹ ಆಗ್ತದೆ. ಹೇಳಿದ್ಗಳು ಎಲ್ಲರೂ ಜೋಕಾಗಿ ನಗ್ಬೋದು, ನೀವು ಇಲ್ಲಂತಲ್ಲ. ಆದ್ರೆ ಈ ಮೂಲಭೂತ ಪ್ರಶ್ನೆಗೆ ಉತ್ತರ ಕೊಟ್ಟರೆ ಎಲ್ಲರೂ ರಿಸರ್ವೇಷನ್ ಕೊಟ್ಟರೆ ಎಲ್ಲರಿಗೂ ಉದ್ಯೋಗ ಸಿಗ್ತೈತನ ಅವ್ನು ನಾಳೆ ಕುಂತು ವಿಚಾರ ಮಾಡುವಂಥ ವಿಷಯ ರೀ. ಈಗ ಅದು ಸುಮ್ಮನೆ ಬಸವಣ್ಣವರು ಅನ್ಯಾಯಗಳಿಂದ ಕಂತಕಾತು ಅಥವಾ ಇವರು ನಮ್ಮ ಪಂಚಪೇಟೆ ನಮಗೆ ತೊಂದರೆ ಆಯಿತು ಅನ್ಕೋತ ಒಬ್ರಿಗೊಬ್ರು ಆರೋಪ ಪ್ರತ್ಯಾರೋಪ ಮಾಡಿದ್ರೆ ಅದೇನು ಉದ್ಯೋಗ ಸೃಷ್ಟಿ ಆಗೋದಿಲ್ಲ. ಸುಮ್ಮನೆ ಹಂಗೆ ಮುಂದೆ ಹಾಕೋದು ಹೋಗೋದು. ಇಲ್ಲಿ ಬುದ್ಧಿವಂತರಿದ್ದಾರೆ, ಸೋಮಾರ ನಿಮ್ಮನ್ನೆಲ್ಲ ಉಪಯೋಗ ಮಾಡಿಕೊಂಡು ಅಧಿಕಾರ ಹಿಡ್ಕೊಂಡು ಹೋಗಿಬಿಡ್ತಾರೆ. ಅವ್ರಿಗೆ ಬೇಕಾಗಿದ್ದಲ್ಲ ನಮ್ಮ ರಾಜಕಾರಣಿಗಳಿಗೆ. ನೀವು ಬಡದಾಡ್ತಿದ್ರೆ ನಾವು ಉಪಯೋಗ ಮಾಡ್ಕೋಬೋದು ಅಂತ ಬ್ರಿಟಿಷ್ ಪಾಲಿಸಿ ಮಾಡ್ತಾ ಹೋಗ್ತಾಯಿದ್ರು. ಅದನ್ನೂ ಇರಲಿ, ಒಟ್ಟಾರೆ ಜನಗಣತಿಯಲ್ಲಿ ಒಂದಾದರೂ ಒಳ್ಳೆಯದು, ನಮ್ಮಷ್ಟು ಇದ್ರೂ ಒಳ್ಳೆಯದನ್ನು ಏನು ಕೆಟ್ಟಲ್ಲ. ಆದರೆ ಉದ್ಯೋಗ ಸೃಷ್ಟಿ ಮಾಡೋದು ಯಾವುದೇ ರೀತಿ ಅದ್ರ ಬಗ್ಗೆ ಚರ್ಚೆ ಆಗಲಿ ಅಂತ ಹೇಳ್ತಾ, ಜಾತಿ ಗಣತಿ ಹಿನ್ನೆಲೆಯಲ್ಲೇ ಇದೊಂದು ವೈಚಾರಿಕವಾಗಿ ಚಿಂತನೆ ಆಗಲಿ ಅಂತ ಹೇಳ್ತಾ ಇದು ನಿಮಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ನಿಲ್ಲಿಸ್ಬಾರ್ದು. S60 ನ್ಯೂಸ್ ಅರ್ಥ ಹೆಚ್ಚು ತನಮಿದು ಸತ್ಯದ ಕೈಗೆ ನೋಡಿ ವಂದನೆಗಳು.